ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲು. ಇವತ್ತು ಡೇ 2. ಇವತ್ತು ಹಾಂಗ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನನ್ನ ಜೊತೆ ಹಾಂಗ್ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡಿ. ತುಂಬ ನೋಡೋದು ಪ್ಲೇಸಸ್ ತುಂಬ ಇದೆ. ಅಲ್ಲಿ ಹೇಗಿದೆ, ಹೇಗೆ ತೋರಿಸ್ತೀನಿ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಓಕೆ, ಲೆಟ್ ಕ್ಯಾಚ್ ಯು ದೇರ್. ಸೊ 40 to 45 ಮಿನಿಟ್ಸ್ ಆಫ್ ಜರ್ನಿ. ಈ ಥರ ಬೈಕು ಅಥವಾ ಕಾರಲ್ಲಿ ಹೋಗ್ಬೋದು. ಅಲ್ಲಿಂದ ಈ ಥರ ಬೋಟ್ಗಳು ಕಾಣ್ತಾ ಇದೆಯಲ್ಲ, ಈ ಥರ ಬೋಟ್ಗಳು ಬುಕ್ ಮಾಡಿಕೊಂಡು ಸೊ 1 hour ಆಫ್ ಜರ್ನಿ ಇದು. ಸೊ ಬೋಟಲ್ಲಿ ಹೋಗಬೇಕು. ಸೊ ಫೈನಲಿ ವಿ ರೀಚ್. ವೆಲ್ಕಮ್ ಟು ಕೊರಾನಿ ನ್ಯಾಷನಲ್ ಪಾರ್ಕ್. ಆ ಕ್ರಾಬಿಯಲ್ಲಿದೆ. ಸೊ ಯಾರು ನೇಚರ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಅಂತ ಜಾಗ. ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳು, ಈ ನೀರಿನ ಕೊಳಗಳು, ಮತ್ತು ಈ ಸುಣ್ಣಗಳ್ಳಿಯ ಗುಡ್ಡಗಳು ಅಂತ ಕನ್ನಡದಲ್ಲಿ. ಸೊ ಈ ಮೂರು ಒಂದೇ ಕಡೆ ಸಿಗುತ್ತೆ ಈ ಥ್ಯಾನ್ಬೋಕ್ ಕೊರಾನಿ ನ್ಯಾಷನಲ್ ಪಾರ್ಕಲ್ಲಿ. ಸೊ ಇದು ಕ್ರಾಬಿ ಐಲ್ಯಾಂಡಲ್ಲಿ ಬರುತ್ತೆ. ಸೊ ಇದು 1991 ಕಟ್ಟಿದಂತಹ ನ್ಯಾಷನಲ್ ಪಾರ್ಕ್ ಇದು. ಏನು ಗೊತ್ತಾ, ಇಲ್ಲಿ ಮೈನು ಇದು ಎಮರಾಲ್ಡ್ ನೀರಿನ ಜಲಪಾತಗಳಿದು. ಎಮರಾಲ್ಡ್ ಜಲಪಾತ ಏನಿದೆ ಅಲ್ಲಿಂದ ಬರುವಂಥ ಇದು ನೀರು. ಸೊ ಈ ಥರ ಬೋಟ್ ಅದರಲ್ಲಾದರೂ ಹೋಗ್ಬೋದು. ಇನ್ನೊಂದು, ನಿಮಗೆ ಕೆಲವರು ಫೋಟೋ ಶೂಟ್ ನೋಡಿರ್ತೀರ ಈ ಐಲ್ಯಾಂಡ್ ಇದೇ ಬೋಟಲ್ಲಿ ತೆಗೆಯೋದವರು. ಸೊ ಮ್ಯಾಂಗ್ರೋವ್ ಕಾಡಿನ ಮಧ್ಯೆ ಕಾಯಾಕ್ ಸಫಾರಿ ಮಾಡುವುದು ವಿಭಿನ್ನ ಅನುಭವ. ಅಂದರೆ ಇದೇ ಥರ ಕಾಯಾಕ್ ಸಫಾರಿ ಅಂತ ಹೇಳ್ತಾರೆ. ಪ್ಲೆಸೆಂಟ್ ಆಗಿರುತ್ತೆ ವಾಟ್ರು, ಅರ್ಥ ಆಯ್ತಾ? ಈ ಗ್ರೀನರಿ ಪ್ರಕೃತಿ ಇದೆಯಲ್ಲ, ಒಂಥರ ಏನೋ ಮನಸ್ಸಿಗೆ ಮುದ ಸಿಗ್ಬಿಡುತ್ತೆ. ಸೊ ಏನಂದರೆ ಫುಲ್ ಹೈಟ್ ಇರುವಂಥದ್ದು ಲೈಮ್ ಸ್ಟೋನ್ ಕಲ್ಲುಗಳಿವೆಲ್ಲ, ಅದ್ರ ಮಧ್ಯೆ ಗುಹೆಗಳಿರುತ್ತೆ. ಸೊ ಈ ಫೋಟೋಗ್ರಫಿ ಮಾಡೋರಿಗೆ ಏನು ಮಾಡಿಸೋದು, ನನಗಂತೂ ವಾವ್ 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 ಅನಿಸ್ತಾ ಇದೆ. ಮೇ ಬಿ ಏನಾನ ಕಾಡು ಪ್ರಾಣಿ ಏನಾನ ಇದ್ರೆ ಮೇ ಬಿ ಕೋತಿ ಇರ್ಬೋದು, ಬಟ್ ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ನವಂಬರ್ ಇಂದ ಯಾವಾಗಾದರೂ ಬನ್ನಿ, ಬೆಸ್ಟ್ ಟೈಮ್ ಇದು ವಿಸಿಟ್ ಮಾಡೋದಕ್ಕೆ, ಅರ್ಥ ಆಯ್ತಾ? ನೋಡಿ ಹೇಗೆ ಕಾಣಿಸ್ತದೆ, ಎಷ್ಟು ಪ್ಲೆಸೆಂಟ್ ಆಗಿದೆ ವಾತಾವರಣ. ವೇವ್ಸು ಜೋರಾಗಿಲ್ಲ, ಕೂಲಾಗಿದೆ. ಇಲ್ಲಿ ಎಂಜಾಯ್ ಮಾಡ್ತಾರೆ, ಈಜಾಡ್ಬೋದು, ರೆಸ್ಟ್ ಮಾಡ್ಬೋದು, ಅರ್ಥ ಆಯ್ತಾ? ಈ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯೆ ಈ ಥರದ ಎತ್ತರದ ಸುಣ್ಣಗಳ್ಳಿನ ಗುಡ್ಡಗಳ ಮಧ್ಯೆ ನಮ್ಮ ವಿಹಾರ ಹೇಗಿದೆ ನೋಡಿ. ಇದೇ ಥರ ಹಿಂಗೆ ಬರೋದಿದು ಆ್ಯಕ್ಚುಲಿ. ನೋಡಿ ಅಲ್ಲಿ ಬೋಟ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಾವು ಬಂದಿದ್ದು. ಸೊ ಅಲ್ಲಿ ಬೋಟ್ಗಳಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಪಾರ್ಕಿಗೆ ಒಳಗಡೆ ಹೋಗ್ತೀವಿ. ನಮ್ಮ ಬೋಟ್ ತೋರಿಸ್ತೀನಿ ರೀ. ನಮ್ಮ ಬೋಟು ಇವನೇ, ನಮ್ಮ ಬೋಟು ಆಮೇಲೆ ಇದು ಇವು ನಮ್ಮನ್ನು ಕರ್ಕೊಬಂದಿದ್ದು. ಸೊ ಇದೇ ಥರ ಸಮುದ್ರದ ಮಧ್ಯೆ ಹೋಗೋದು. ಓಕೆ, ನೆಕ್ಸ್ಟ್ ವಿಡಿಯೋಲ್ಲಿ ನಾವು ಫ್ರೀಡಮ್ ಬೀಚ್ಗೆ ಹೋಗೋಣ. ಅಲ್ಲೇಗಿದೆ, ಹೇಗೆ ಅನ್ನಿಸ್ತು ಅಂತ ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ್ದು ಏನಾದರೂ ಇನ್ನೊಂದು ವಿಡಿಯೋಲಿ ಹೊಸದೇನಾದರೂ ತೋರಿಸ್ತಾ ಇರ್ತೀನಿ.